ಇನ್ನು ಸಚಿವರಿಗೆ ಶಾಕ್ ಕೊಟ್ರ ಸಿಎಂ ಮತ್ತು ಡಿಸಿಎಂ ಅಂತ. ನಮ್ಮದೇನು ಇಲ್ರಪ್ಪ, ಎಲ್ಲ ಅವರದ್ದೇ, ಹೈಕಮಾಂಡ್ನವರದ್ದೇ. ಎಐಸಿಸಿಗೆ ಸಚಿವರ ಸಾಧನಾ ವರದಿ ರವಾನೆಯಾಗಿದೆ, ನಮ್ಮ ಕೈಲೂ ಏನೂ ಇಲ್ಲ ಅಂತ ವರದಿ ಕೊಟ್ಟು ಜಾಣ ನಡೆಯನ್ನು ಅನುಸರಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ನಾವು ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ, ಅವ್ರು ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು, ನಮ್ಮದೇನು ಪಾತ್ರ ಇಲ್ಲ ಅಂತ. ನಾಳೆ ದಿನ ಯಾರಾದರೂ ಸಚಿವ ಸ್ಥಾನಕ್ಕೆ ಕೊಕ್ಕೆ ಹಾಕೋ ಸಂದರ್ಭ ಬಂದರೆ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಸಿಎಂ, ನಂದು ಏನೂ ಇಲ್ಲ ಅಂತ ಡಿಸಿಎಂ. ಎಲ್ಲ ಅವ್ರದ್ದು, ಅವ್ರ ತೀರ್ಮಾನ ಅಂತ ಅವ್ರ ಕಡೆ ತೋರಿಸೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ತುಂಬ ಜನ ಸಚಿವರುಗಳು ಅಂದ್ಕೊಂಡಿದ್ರು ಅವ್ರು ಕೊಟ್ಟಂತಹ ರಿಪೋರ್ಟು ಸಿಎಂ ಮತ್ತು ಡಿಸಿಎಂ ಬಳಿಯೇ ಉಳಿಯುತ್ತೆ ಅಂತ. ಬಟ್ ಅದು ಈಗ ಎಐಸಿಸಿಗೆ ರವಾನೆ ಆಗಿರೋದ್ರಿಂದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಜಾಣ ನಡೆ ಇದು ಅಂತ ಅನ್ನಿಸ್ತಾ ಹೇಗೆ ಅಂತ? ಅರವಿಂದ್, ಮೊದಲೇ ಕೂಡ ನಿರ್ಧಾರ ಆಗಿತ್ತು ಕೂಡ, ಅಂದ್ರೆ ಎಐಸಿಸಿ ಕೂಡ ವರದಿಯನ್ನ ಕೇಳಿತ್ತು, ಮತ್ತೆ ಅದು ಬುಕ್ಲೆಟ್ ರೂಪದಲ್ಲಿ ಇರಬೇಕು ಅಂತ, ಅಂದ್ರೆ ದಾಖಲಾತಿಗಳನ್ನ ಒಳಗೊಂಡಂತ ಸವಿಸ್ತರವಾದ ಮಾಹಿತಿಯನ್ನು ಒಳಗೊಂಡಂತ ಬುಕ್ಲೆಟ್ ರೂಪದಲ್ಲಿ ಇರಬೇಕು ಅನ್ನುವಂಥದ್ದು. ಇದ್ರ ಮೇಲೆ ಒಂದು ರಿವ್ಯೂ ಕೂಡ, ಅಂದ್ರೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಮಾಡಬೇಕು, ಹೇಗಿದೆ ಅವರ ಸಾಧನೆ ಮತ್ತು ಇಲಾಖಾವಾರು ಅದು ಸರಿ ಇದೆಯಾ ಎಲ್ಲವನ್ನು ಕೂಡ ಮಾಹಿತಿಯನ್ನ ಕೇಳಿದ್ರು. ಇವತ್ತು ಸಂಪೂರ್ಣವಾಗಿ ಅಷ್ಟು ವರದಿ ಕೂಡ ಎಐಸಿಸಿಗೆ ಹ್ಯಾಂಡ್ ಓವರ್ ಆಗಿದೆ. ಅಂದ್ರೆ ಕೆಪಿಸಿಸಿಯಿಂದ, ಸಿಎಂ ಕಡೆಯಿಂದ, ಉಪಮುಖ್ಯಮಂತ್ರಿಗಳ ಕಡೆಯಿಂದ ಸಂಪೂರ್ಣವಾಗಿ ಇದು ಎಐಸಿಸಿಗೆ ತಲುಪದ ಮೇಲೆ ಎಐಸಿಸಿ ಅನ್ನೋದು ಸ್ಕೂಟ್ನಿ ಆಗುತ್ತೆ ಅಥವಾ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಅದರಲ್ಲಿ ಆ ವ್ಯಾಲ್ಯೂಯೇಷನ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್, ಯಾರು ಪಾಸು ಯಾರು ಫೇಲ್ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಆದರೆ ಇದರ ಮೇಲೆಯೇ ಎಲ್ಲರೂ ಅಥವಾ ವಿಫಲರಾದ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರ ತೀರ್ಮಾನ ಆಗುತ್ತಾ, ಕ್ಯಾಬಿನೆಟ್ ರಿಶಫಲ್ಗೆ ಇದು ಮಾನದಂಡವಾಗುತ್ತಾ ಅನ್ನುವಂಥ ಕುತೂಹಲ ಮೂಡಿಸುವಾಗಿದೆ. ಹಾಗಾಗಿ ಇಷ್ಟು ದಿನ ಅವರ ಏನೇ ಅಂದ್ಕೊಂಡಿದ್ರು ಕೂಡ ಈಗ ಇಡೀ ಅವರ ಪ್ರೋಗ್ರೆಸ್ ಕಾರ್ಡ್ ಈಗ ನೇರವಾಗಿ ಹೈಕಮಾಂಡ್ಗೆ ತಲುಪಿರೋದ್ರಿಂದ ಏನಾಗಬಹುದು ಈ ಬೆಳವಣಿಗೆ ಅನ್ನುವಂತಹ ಸಹಜವಾದ ಕುತೂಹಲ ಸಚಿವರುಗಳಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಏನು ನಮ್ಮ ಸ್ಥಾನಮಾನ ಬದಲಾವಣೆ ಅನಿವಾರ್ಯ ಆಗುತ್ತಾ ಅನ್ನುವಂಥ ಆತಂಕದಲ್ಲೂ ಕೂಡ ದಿನ ಕಳೆಯುವಂಥ ಪರಿಸ್ಥಿತಿಗೆ ಬಹುಶಃ ಸಚಿವರು ಬರಬಹುದು ಅನ್ನುವಂಥ ರೀತಿಯ ಬೆಳವಣಿಗೆಗೆ ಇದು ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ತಮ್ಮ ಮೇಲಿನ ಜವಾಬ್ದಾರಿಯನ್ನು ಈಗ ಹೈಕಮಾಂಡ್ಗೆ ವರ್ಗಾಯಿಸಿದ್ದಾರೆ ಸಿಎಂ ಮತ್ತು ಡಿಸಿಎಂ. ನಾಳೆ ದಿನ ಏನು ಬೇಕಾದರೂ ಬದಲಾವಣೆ ಆಗ್ಬೋದು, ಎಲ್ಲವೂ ಹೈಕಮಾಂಡ್ ತೀರ್ಮಾನ, ನಮ್ಮದೇನೂ ಇಲ್ಲ ಅಂತಕ್ಕಂಥ ಮೆಸೇಜನ್ನು ಮಂತ್ರಿಗಳಿಗೆ ರವಾನೆ ಮಾಡಿದ್ದಾರೆ.